ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ವರ್ಷ. ಇವತ್ತು ಯಾವ ವಿಡಿಯೋ ಹಾಕೋಣ ಅಂದರೆ ಡೈಲಿ ವ್ಲಾಗ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹಾಗೆ ನಾವು ಏನೇನು ತಂದಿದ್ವಿ ಅದ್ರ ಬಗ್ಗೆನೂ ವಿಡಿಯೋ ಹಾಕೋಣ ಅಂತ ಹಾಕಿದ್ದೀನಿ. ನೋಡಿ, ತುಂಬ ಫ್ರೆಶ್ ಆಗಿರೋಂಥದ್ದು ಎಲ್ಲದನ್ನು ನೋಡಿ ಇವಾಗ ತೋರಿಸ್ತೀನಿ ಏನೇನು ತಂದಿದ್ದೀವಿ ಅಂತ. ಇದು ಬಂದು ಜೋಳ. ಇದು ಜೋಳದಲ್ಲೇ ಒಂದು 3-4 ಥರ ಜೋಳ ಇರುತ್ತೆ. ಅಂದರೆ ಡೆಕ್ಕನ್ನು, ಪಾಪರು, ಹಾಗೆಯೇ ಸ್ವೀಟ್ ಕಾರ್ನು ಎಲ್ಲರಿಗೂ ಗೊತ್ತು. ಅಂದರೆ ಮದುವೆ ಮನೆಯಲ್ಲೆಲ್ಲ ಬಳಸ್ತಾರಲ್ಲ, ಮತ್ತು ಇವಾಗೆಲ್ಲ ಉಪ್ಪು ಖಾರ ಮತ್ತು ಅದೇನೋ ಚಾಟ್ಸ್ ಎಲ್ಲ ಮಾಡ್ತಾರಲ್ಲ ಅದಕ್ಕೆಲ್ಲ ಬಳಸ್ತಾರೆ. ಮತ್ತು ಪಿಝಾ ಅದಕ್ಕೂ ಕೂಡ ಬಳಸ್ತಾರೆ. ಅದಕ್ಕೆಲ್ಲ ಬಳಸೋದನ್ನ ಸ್ವೀಟ್ ಕಾರ್ನ್ ಅಂತಾರೆ. ಡೆಕ್ಕನ್ ಜೋಳ ಅಂದರೆ ಅದನ್ನು ದನಿಗೆ ಹಾಕೋದು ಮತ್ತು ಅಥವಾ ಪೌಡರ್ ಮಾಡೋದು, ಅದು ಏನೋ ಗೊತ್ತಿಲ್ಲ. ಪಾಪರ್ ಅಂದರೆ ಇದು ತಿನ್ನೋದು ಅನಿಸುತ್ತೆ, ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಒಟ್ಟಿನಲ್ಲಿ 3-4 ಥರ ಇದೆ ಅಂತ ನನಗೆ ಗೊತ್ತಷ್ಟೇ. ಇದು ನಾನು ಸುಳಿತಾ ಇರೋದು ಎಳೆ ಜೋಳ ತಿನ್ನೋದಿದು. ಅಂದರೆ ಸ್ವಲ್ಪ ರೋಡ್ ಸೈಡಲ್ಲೆಲ್ಲ ಸಿಗುತ್ತಲ್ಲ 20 ರೂಪಾಯಿಗೆ ಆ ಥರದ್ದು ಇದು ಸುಳಿತಾ ಇರೋದು. ಅಲ್ಲಿ ಕಿತ್ಕೊಂಡ್ಬಂದಿದ್ರು, ಹೊಲ್ದ ಹತ್ರ ಹೋಗಿದ್ದಾಗ ಅವ್ರು ಯಾರೋ ಹಾಕಿದ್ರಲ್ಲ ಅದನ್ನು ಕಿತ್ಕೊಂಡ್ಬಂದಿದ್ರು. ಅದನ್ನು ನಾನು ಇವಾಗ ಸುಳಿತಾ ಇದ್ದೀನಿ. ಸುಳಿದ್ಬಿಟ್ಟು ಈ ಥರ ನೀಟಾಗಿ ಜುಟ್ಟೆಲ್ಲ ಕಿತ್ಬಿಟ್ಟು ಬೇಯಿಸಿ ಉಪ್ಪು ಹಾಕ್ಬಿಟ್ಟು ನೀರಲ್ಲಿ ಬೇಯಿಸಿದ್ರೆ ಚೆನ್ನಾಗಿರುತ್ತೆ. ಮತ್ತು ಅಂಡೆ ಒಲೆ ಇರೋದ್ರಿಂದ ನಮ್ಮ ಮನೆಯಲ್ಲಿ ಇದನ್ನು ಸುಟ್ಕೊಂಡು ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಸುಡೋದಕ್ಕೆ ಸ್ವಲ್ಪ ಬಲ್ತಿರಬೇಕು. ಇದು ತುಂಬ ಎಳೆದಿತ್ತಲ್ಲ, ಅದಕ್ಕೋಸ್ಕರ ನಾನು ಇದನ್ನು ಬೇಯಿಸೋಣ ಅಂತ ಸುಡಿತಾ ಇದ್ದೀವಿ ನಾನು ನನ್ನ ಮಗ. ನೋಡಿ, ಈ ಥರ ದಪ್ಪ ಇದ್ರೂ ಇದು ಎಳೆದ್ರಂಗೆ ಇತ್ತು. ಒಂದೊಂದು ಇಷ್ಟು ದಪ್ಪ ಆಗಿದ್ರೆ ಸಾಕು, ಸ್ವಲ್ಪ ಬಲ್ತ್ಬಿಟ್ಟಿರುತ್ತೆ. ಆ ಬಲ್ತಿರೋದನ್ನ ತಿನ್ನೋದಕ್ಕೆ ತುಂಬ ಕಷ್ಟ ಅನಿಸುತ್ತೆ. ಅದನ್ನು ಸುಟ್ಟಿರೋದಾದರೆ ತಿನ್ಬೋದು, ಬಲ್ತಿರೋದು ಎಳೆದ್ರಲ್ಲಿ ಬೇಯಿಸಿದ್ರೆ ಚೆನ್ನಾಗಿರುತ್ತೆ. ಇನ್ನು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಮತ್ತು ಇದರಲ್ಲಿ ಎಳೆದು ಇರುತ್ತಲ್ಲ, ಅದರಲ್ಲಿ ಇದನ್ನು ಗೋಬಿ ಮಂಚೂರಿ ಎಲ್ಲ ಮಾಡ್ತಾರೆ. ಅದನ್ನು ಕೂಡ ಮಾಡ್ತಾರೆ ಮದುವೆ ಮನೆಯಲ್ಲಿ, ಚೆನ್ನಾಗಿರುತ್ತೆ. ಅದನ್ನು ನಾವು ಅಲ್ಲೆಲ್ಲ ಗಲೀಜು ಮಾಡೋದು ಬೇಡ ಒಳಗಡೆ ಅಂದ್ಬಿಟ್ಟು ಈಚೆ ಕಡೆ ದನಿನ ಮನೆಯಲ್ಲಿ ಸುಡಿತಾ ಇದ್ದೀವಿ. ಆ ಕಡೆ ಇರೋದೆಲ್ಲ ಹುಲ್ಲು. ಆಮೇಲೆ ಎಲ್ಲೋ ಹೋಗಿದ್ದೀವಿ ಅಂತ ಅಂದ್ಕೋಬೇಡಿ, ಇದು ನಮ್ಮ ಮನೆಯೇ. ಅದು ದನದ ಮನೆ. ಇದು ದನದ ಮನೆ ಕಡೆ ಒಂದು ಬಾಗಿಲೈತೆ, ಮತ್ತು ನಮ್ಮ ಮನೆ ಫ್ರಂಟಲ್ಲಿ ಒಂದು ಬಾಗಿಲೈತೆ. ಆ ಕಡೆಯಿಂದ ಬರ್ತಾ ಅಲ್ಲಿ ಸ್ವಲ್ಪ ಜಾಗ ಇದೆ, ಅದನ್ನೇ ನಾವು ದನದ ಮನೆ ಮಾಡ್ಕೊಂಡಿದ್ದೀವಿ. ಆ ಕಡೆಯಿಂದನೂ ಹೋಗ್ಬೋದು, ಬೇಕಿದ್ದರೆ ಈ ಕಡೆಯಿಂದನೂ ಹೋಗ್ಬೋದು ನೋಡಿ. ಇವಾಗೆಲ್ಲ ಸುಳಿದ್ವಿ. ನನ್ನ ಮಗನೂ ಕೂಡ ಸುಳ್ದ ಪಾಪ. ಅವನು ಕಷ್ಟಪಟ್ಟು ಬೇಗ ಅಮ್ಮಂಗೆ ಹೆಲ್ಪ್ ಮಾಡೋಣ ಅಂತ. ನಮ್ಮ ಚಿಕ್ಕ ಮಗ ತುಂಬ ಹೆಲ್ಪ್ ಮಾಡ್ತಾನೆ ನನಗೆ, ದೊಡ್ಡ ಮಗನಿಗಿಂತ. ಅವನು ಅಂಗನವಾಡಿಗೆ ಹೋಗಿದ್ನಲ್ಲ, ಅದಕ್ಕೆ ಅವನು ಬಂದಿರಲಿಲ್ಲ. ಅವನ್ನ ಬೇರೆ ಕರ್ಕೊಬರಕ್ಕೆ ಹೋಗ್ಬೇಕಾಗಿತ್ತು, ಟೈಮ್ ಆಗುತ್ತೆ ಅಂದ್ಬಿಟ್ಟು ಬೇಗ ಸುಳಿತಾ ಇದ್ದೀವಿ. ಮತ್ತು ಇವಾಗ ಮೊಸಪ್ಪಿಗೆಲ್ಲ ಹಾಕೋದಕ್ಕೆ ಯಾವ ಥರ ಕಾಳು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ರುಚಿ ಇರುತ್ತೆ ಅಂತ ನೋಡೋಣ. ಅವರೆಕಾಯಿ ಇರುತ್ತಲ್ಲ ಅದನ್ನು ಚೆನ್ನಾಗಿ ಸುಳಿದ್ಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತು ನೆನೆಹಾಕ್ಬಿಟ್ಟು ಇಕ್ಬಿಟ್ಟು ಈ ಥರ ಒಣಗಕ್ಕೆ ಇಕ್ಬಿಟ್ಟು ನಾವು ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ, ಅದನ್ನು ನಾವು ಮಶಪ್ಪಿಗೆ ಮಾಡಬೇಕಾದ್ರೆ ಅದನ್ನು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ಫ್ರೆಶ್ ಆಗಿರೋವಂಥ ಹುರುಳಿಕಾಯಿ ತಂದಿದ್ದು. ಹುರುಳಿಕಾಯಿ ಕೀಳಕ್ಕೆ ಹೋಗಿದ್ರಲ್ಲ, ಅಲ್ಲಿ ಹುರುಳಿಕಾಯಿ ಕೊಟ್ಟು ಕಳಿಸ್ತಾರೆ ನಮಗೆ ಸಾಂಬಾರಿಗೆ ಅಂತ. ಅದನ್ನು ತಂದಿದ್ದರು. ನಾನು ಹುರುಳಿಕಾಯಿ ಪಲ್ಯ ಮಾಡೋಣ, ಎಳೆದಲ್ವ ನೋಡಿ, ಮುರ್ದು ತೋರಿಸಿದ್ದೀನಲ್ಲ ಅದು ಎಳೆದಲ್ವ ಅಂತ. ಮತ್ತು ಈ ಕವರಲ್ಲಿರೋದು ಅವರೆಕಾಯಿ, ಅದನ್ನು ಬಿಚ್ಚೋಕ್ಕಾಗಲಿಲ್ಲ, ಅದಕ್ಕೆ ಬಿಚ್ಚಿ ತೋರ್ಸೋಕ್ಕಾಗಲಿಲ್ಲ ನಾನು. ಯಾರು ಏನೂ ಅಂದ್ಕೋಬೇಡಿ. ಮತ್ತು ಅದು ಅಷ್ಟೇ, ಅವರೆಕಾಯಿ ಅವತ್ತು ತಂದಿದ್ರಲ್ಲ ಅದು ಕೂಡ ಬಲ್ತಿರೋದನ್ನ ಆ ಥರನೇ ಮಾಡ್ತೀನಿ. ಮತ್ತು ನಮ್ಮ ಗಿಡದಲ್ಲಿ ಚಿಂತಾಮಣಿ ಎಷ್ಟೊಂದು ಗಿಡ ಹುಟ್ಬಿಟ್ಟಿತ್ತು, ಅದೆಲ್ಲ ಇವಾಗ ಹೂವು ಬಿಟ್ಟಿತ್ತು. ಹೂವುಗಳು ಇಲ್ಲದೆ ಇರೋ ಟೈಮಲ್ಲಿ, ಅಂದರೆ ಡೇರೆ ಹೂವೇನು ಇಲ್ಲದೆ ಇರೋ ಟೈಮಲ್ಲಿ ನಾವು ಈ ಥರ ಚಿಂತಾಮಣಿನ ಇಷ್ಟಿಷ್ಟು ಕಟ್ಟಿಬಿಟ್ಟು ಈ ಥರ ಫೋಟೋಕ್ಕೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಒಂದು ರೋಸ್ ಬಿಟ್ಟಿತ್ತು, ಅದನ್ನು ಕಳ್ಸೋಕ್ಕೆ ಇಟ್ಟಿದ್ವಿ. ಆಮೇಲೆ ಮಜ್ಜಿಗೆ ಕಡ್ದಿದ್ನಲ್ಲ, ಇಷ್ಟಪ್ಪ ಬೆಣ್ಣೆ ಬಿದ್ದಿತ್ತು, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಐಕಾನ್